ನಮಸ್ಕಾರ, ನಿಮ್ಗೆ ಸ್ವಾಗತ. ಇಂದು ನಾವು ಒಂದು ಪ್ರಮುಖ ವಿಷಯದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಅದೆಂದರೆ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದರಿಂದ ಆಗುವ ಪರಿಣಾಮಗಳೇನು. ಈ ವಿಷಯದ ಹಿಂದಿರುವ ವೈಜ್ಞಾನಿಕ ರಹಸ್ಯಗಳನ್ನು ಸ್ವತಃ ಯಮಧರ್ಮರಾಜರು ಚಿತ್ರಗುಪ್ತನಿಗೆ ವಿವರಿಸಿದ್ದಾರೆ. ಆ ಭಯಾನಕ ಸತ್ಯಗಳು ಅಂದರೆ ನಿಮ್ಮ ಕೂದಲು ಕೂಡ ನೆಟ್ಟಗಾಗುತ್ತವೆ. ಆದ್ದರಿಂದ ಸ್ವಲ್ಪವೂ ತಡಮಾಡದೆ ಮನುಷ್ಯ ಹಾಸಿಗೆಯ ಮೇಲೆ ಕುಳಿತು ಏಕೆ ಊಟ ಮಾಡಬಾರದು ವಿವರವಾಗಿ ತಿಳಿದುಕೊಳ್ಳೋಣ. ಮಿತ್ರರೇ, ಒಂದು ಕಾಲದಲ್ಲಿ ಯಮಲೋಕದಲ್ಲಿ ಯಮಧರ್ಮರಾಜರು ತಮ್ಮ ದಿವ್ಯ ಸಭೆಯಲ್ಲಿ ಗಂಭೀರವಾಗಿ ಸಿಂಹಾಸನದ ಮೇಲೆ ಆಸೀನರಾಗಿದ್ದರು. ಅವರ ಪಕ್ಕದಲ್ಲಿ ಚಿತ್ರಗುಪ್ತನು ಬಹಳ ವಿನಯದಿಂದ ಕುಳಿತು ಸಂಭಾಷಿಸುತ್ತಿದ್ದರು. ಆ ಸಂಭಾಷಣೆಯ ಮಧ್ಯದಲ್ಲಿ ಚಿತ್ರಗುಪ್ತನ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇದ್ದ ಕೆಲವು ಸಂದೇಹಗಳು ಉದ್ಭವಿಸಿದವು. ಅವರು ಬಹಳ ವಿನಮ್ರವಾಗಿ ಯಮಧರ್ಮರಾಜರೊಂದಿಗೆ ಹೀಗೆ ಹೇಳಿದರು: ಓ ಪ್ರಭು, ನನ್ನ ಮನಸ್ಸನ್ನು ಕಾಡುತ್ತಿರುವ ಕೆಲವು ಸಂದೇಹಗಳನ್ನು ದಯವಿಟ್ಟು ನಿವಾರಿಸಿ. ವಾಸ್ತವವಾಗಿ ಮನುಷ್ಯ ಊಟವನ್ನು ಹೇಗೆ ಮಾಡಬೇಕು? ಆಹಾರ ಸೇವಿಸಲು ಸರಿಯಾದ ಸ್ಥಳ ಯಾವುದು? ಯಾವ ಸ್ಥಳಗಳಲ್ಲಿ ಕುಳಿತು ಊಟ ಮಾಡಬಾರದು? ಊಟಕ್ಕೆ ಮೊದಲು ಏನು ಮಾಡಬೇಕು? ಊಟದ ನಂತರ ಏನು ಮಾಡಬೇಕು? ಯಾರ ಮನೆಯಲ್ಲಿ ಊಟ ಮಾಡಬಾರದು? ಯಾವ ಸ್ಥಳಗಳಲ್ಲಿ ಊಟ ಮಾಡಿದರೆ ಆಯುಷ್ಯ ಕಡಿಮೆಯಾಗುತ್ತದೆ ಎಂದು ತನ್ನ ಪ್ರಶ್ನೆಗಳ ಸುರಿಮಳೆಗೆದರು. ಚಿತ್ರಗುಪ್ತನ ಜಿಜ್ಞಾಸೆಯನ್ನು ನೋಡಿ ಯಮಧರ್ಮರಾಜ ಮಂದಹಾಸ ಬೀರಿ ಹೀಗೆ ಉತ್ತರಿಸಿದರು: ಹೇ ಚಿತ್ರಗುಪ್ತ, ನೀನು ಬಹಳ ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದೀಯ. ಮಾನವ ಕುಲದ ಶ್ರೇಯಸ್ಸನ್ನು ಬಯಸುವ ಈ ಪ್ರಶ್ನೆಗಳು ಬಹಳ ಮೌಲ್ಯಯುತವಾಗಿವೆ. ನಿಜವಾಗಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಮನುಷ್ಯನ ಆಚಾರಗಳು ಮತ್ತು ಅಭ್ಯಾಸಗಳಲ್ಲಿಯೇ ಅಡಗಿದೆ. ಮನುಷ್ಯನು ಯಾವ ರೀತಿಯ ವರ್ತನೆಯನ್ನು ಹೊಂದಿರುತ್ತಾನೆ, ಅದೇ ರೀತಿಯ ಕಲಗಳನ್ನು ಅನುಭವಿಸುತ್ತಾನೆ. ಒಳ್ಳೆಯ ಅಭ್ಯಾಸಗಳು, ಸದಾಚಾರಗಳು ಸುಖವನ್ನು ಮತ್ತು ದೀರ್ಘಾಯುಷ್ಯವನ್ನು ನೀಡುತ್ತವೆ. ಅದೇ ಸಮಯದಲ್ಲಿ ಕೆಟ್ಟ ಅಭ್ಯಾಸಗಳು, ಅನುಚಿತ ವರ್ತನೆ ದುಃಖವನ್ನು, ಅಕಾಲ ಮರಣವನ್ನು ಸಹ ಉಂಟುಮಾಡುತ್ತವೆ. ಮನುಷ್ಯರು ಊಟ ಮಾಡುವಾಗ ತಪ್ಪದೇ ಶಾಸ್ತ್ರ ನಿಯಮಗಳನ್ನು ಪಾಲಿಸಬೇಕು. ಯಾವ ಮಾನವನು ಶಾಸ್ತ್ರ ನಿಯಮಗಳನ್ನು ಪಾಲಿಸುತ್ತಾ ಆಹಾರವನ್ನು ಸ್ವೀಕರಿಸುತ್ತಾನೆ, ಅವನು ನಿಶ್ಚಯವಾಗಿ ದೀರ್ಘಾಯುಷ್ಯವನ್ನು ಪಡೆಯುತ್ತಾನೆ. ಅವನ ದೇಹವು ರೋಗಗಳಿಗೆ ಮತ್ತು ವ್ಯಾಧಿಗಳಿಗೆ ದೂರವಾಗಿರುತ್ತದೆ. ಅವನ ದೇಹದಲ್ಲಿ ಪಾಪಗಳು ನೆಲೆಸಿದ್ದವು. ಆದ್ದರಿಂದ ಊಟ ಮಾಡುವಾಗ ಮನುಷ್ಯನು ದಿಕ್ಕು, ಸ್ಥಳ, ಸಮಯ ಮತ್ತು ವಯಸ್ಸನ್ನು ಖಂಡಿತವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು. ಈ ಮಾತುಗಳನ್ನು ಕೇಳಿದ ಚಿತ್ರಗುಪ್ತನು ಇನ್ನಷ್ಟು ವಿನಯದಿಂದ: ಪ್ರಭು, ದಯವಿಟ್ಟು ಈ ರಹಸ್ಯಗಳನ್ನು ಇನ್ನಷ್ಟು ವಿವರವಾಗಿ ವಿವರಿಸಿ. ಊಟಕ್ಕೆ ಸಂಬಂಧಿಸಿದ ಎಲ್ಲಾ ನಿಯಮಗಳನ್ನು ನನಗೆ ವಿವರವಾಗಿ ಹೇಳಿ ಎಂದು ಕೇಳಿದನು. ಆಗ ಯಮಧರ್ಮರಾಜನು ಗಂಭೀರ ಸ್ವರದಲ್ಲಿ: ಚಿತ್ರಗುಪ್ತ, ಈ ಪ್ರಶ್ನೆಗಳಿಗೆ ಉತ್ತರಿಸುವ ಮೊದಲು ನಾನು ನಿನಗೆ ಒಂದು ಪುರಾತನ ಕಥೆಯನ್ನು ಹೇಳುತ್ತೇನೆ. ಈ ಕಥೆಯನ್ನು ಬಹಳ ಶ್ರದ್ಧೆಯಿಂದ ಕೇಳು. ಇದರಲ್ಲಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತವೆ. ಈ ಕಥೆಯು ಅತ್ಯಂತ ಜ್ಞಾನದಾಯಕವಾಗಿದೆ, ಪಾಠವನ್ನು ಕಲಿಸುತ್ತದೆ. ಯಾರು ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳಿ ಇತರರಿಗೆ ಪ್ರಚಾರ ಮಾಡುತ್ತಾರೋ ಅವರ 32 ರೀತಿಯ ಪಾಪಗಳನ್ನು ನಾನು ಕ್ಷಮಿಸುತ್ತೇನೆ ಎಂದು ಹೇಳಿದರು. ಆ ಮಾತು ಕೇಳಿದ ತಕ್ಷಣ ಚಿತ್ರಗುಪ್ತನು ಆನಂದದಿಂದ ಉಬ್ಬಿ ಹೋದನು. ಆ ಯಮಧರ್ಮರಾಜ, ನಿನ್ನ ಪವಿತ್ರ ಮುಖದಿಂದ ಈ ಮಹತ್ತರವಾದ ಕಥೆಯನ್ನು ಕೇಳುವುದು ನನ್ನ ಮಹಾಭಾಗ್ಯ. ನಾನು ಏಕಾಗ್ರತೆಯಿಂದ ಖಂಡಿತವಾಗಿ ಕೇಳುತ್ತೇನೆ ಎಂದನು. ಅದರ ನಂತರ ಯಮಧರ್ಮರಾಜನು ಚಿತ್ರಗುಪ್ತನಿಗೆ ಆ ಪುರಾತನ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು. ಪ್ರಿಯ ಶ್ರೋತೃಗಳೇ, ಈಗ ಆ ಜ್ಞಾನವಂತ ಕಥೆಯನ್ನು ನಾನು ನಿಮ್ಗೆ ಕೇಳಿಸುತ್ತೇನೆ. ದಯವಿಟ್ಟು ಕೊನೆಯವರೆಗೂ ಶ್ರದ್ಧೆಯಿಂದ ಕೇಳಿ. ಪೂರ್ವಕಾಲದಲ್ಲಿ ಮಗಧ ದೇಶದ ವಿಜಯ ಎಂಬ ರಾಜ್ಯದಲ್ಲಿ ಚಂದ್ರಕೇತು ಎಂಬ ಪ್ರತಾಪವಂತನಾದ ಧರ್ಮಾತ್ಮನಾದ ಚಕ್ರವರ್ತಿ ಆಳುತ್ತಿದ್ದನು. ಆ ರಾಜ್ಯಗಳಲ್ಲಿ ಪ್ರಕೃತಿ ಸಂಪತ್ತು ಸಮೃದ್ಧವಾಗಿತ್ತು. ಜನರು ಅತ್ಯಂತ ಸುಖ ಸಂತೋಷಗಳಿಂದ ಜೀವಿಸುತ್ತಿದ್ದರು. ರಾಜ ಚಂದ್ರಕೇತು ಗುಣವಂತ, ಬುದ್ಧಿವಂತ ಮತ್ತು ದಯೆಯ ಹೃದಯವುಳ್ಳವನು. ಅವನು ಯಾವಾಗಲೂ ಜನರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದ್ದನು. ಯಜ್ಞಗಳು, ದಾನಗಳು ಮತ್ತು ಅನೇಕ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದನು. ಜನರು ತಂದೆಯಂತೆ ಭಾವಿಸಿ ಗೌರವಿಸುತ್ತಿದ್ದರು, ಪ್ರೀತಿಸುತ್ತಿದ್ದರು. ರಾಜರ ಪತ್ನಿ ರಾಣಿ ಶೀಲವತಿ ಕೂಡ ಹಾಗೆಯೇ. ಧರ್ಮಪರಾಯಣಳು, ಸುಂದರಿ ಮತ್ತು ಸದ್ಗುಣಶೀಲಿ ರಾಣಿ ಶೀಲಾವತಿ ಪ್ರತಿದಿನವೂ ಪೂಜೆಗಳನ್ನು ಮಾಡುತ್ತಿದ್ದಳು. ಬಡವರಿಗೆ ಅನ್ನ ವಸ್ತ್ರಗಳನ್ನು ದಾನ ಮಾಡುತ್ತಿದ್ದಳು ಮತ್ತು ಮನಪೂರ್ವಕವಾಗಿ ಜನರ ಕಲ್ಯಾಣವನ್ನು ಬಯಸುತ್ತಿದ್ದಳು.
ಆ ದಿವ್ಯ ದಂಪತಿಗಳ ರಾಜ್ಯದಲ್ಲಿ ಎಲ್ಲರೂ ಸುಖವಾಗಿದ್ದರು. ರಾಜ ಮತ್ತು ರಾಣಿಯ ಹೃದಯಗಳನ್ನು ನಿರಂತರವಾಗಿ ಕಾಡುತ್ತಿದ್ದ ಒಂದು ಆಳವಾದ ದುಃಖವಿತ್ತು. ಆ ದುಃಖಕ್ಕೆ ಕಾರಣ ಅವರಿಗೆ ಸಂತಾನ ಇಲ್ಲದಿರುವುದು. ಅನೇಕ ವರ್ಷಗಳು ಕಳೆದು ಹೋದವು. ರಾಜ ಚಂದ್ರಕೇತು, ರಾಣಿ ಶೀಲಮತಿ ಅನೇಕ ವ್ರತಗಳು, ಪೂಜೆಗಳು, ಯಜ್ಞಗಳನ್ನು ಮಾಡಿದರು. ದೇವಿ ದೇವತೆಗಳನ್ನು ಪ್ರಾರ್ಥಿಸಿದರು. ಓಶಿಗಳು ಸೇವೆ ಮಾಡಿದರು. ಆದರೆ ಅವರಿಗೆ ಪುತ್ರನಾಗಲಿ ಪುತ್ರಿಯಾಗಲಿ ಇರಲಿಲ್ಲ. ಈ ವಿಷಯದಲ್ಲಿ ಅವರಿಬ್ಬರೂ ತೀವ್ರವಾಗಿ ದೋಟಿಸುತ್ತಿದ್ದರು. ರಾಜನು ತನ್ನ ಅರಮನೆಯಲ್ಲಿ ಒಬ್ಬಂಟಿಯಾಗಿ ಕುಳಿತು, ನಾನು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದೆ? ಈ ಜನ್ಮದಲ್ಲಿ ನನಗೆ ಪುತ್ರ ಸುಖವಿಲ್ಲ. ರಾಜರಿಗೆ ಎಲ್ಲವೂ ಇದೆ, ಜನರೂ ಸುಖವಾಗಿದ್ದಾರೆ. ಆದರೆ ನನ್ನ ವಂಶವನ್ನು ಮುಂದುವರಿಸಲು ಉತ್ತರಾಧಿಕಾರಿ ಇಲ್ಲ. ನನ್ನ ಪುಣ್ಯದಲ್ಲಿ ಏನಾದರೂ ಲೋಪವಾಗಿದೆಯೇ ಅಥವಾ ನನ್ನ ಪೂರ್ವಜನ್ಮದ ಕರ್ಮಟಲ ನನ್ನನ್ನು ಹೀಗೆ ಕಾಡುತ್ತಿದೆಯೇ ಎಂದು ಪದೇ ಪದೇ ಚಿಂತಿಸುತ್ತಿದ್ದನು. ರಾಜ ಚಂದ್ರಕೇತು ದಿನದಿಂದ ದಿನಕ್ಕೆ ಹೆಚ್ಚು ದುಸ್ಥಿತನಾಗಲು ಪ್ರಾರಂಭಿಸಿದನು. ತಮ್ಮ ರಾಜನಿಗೆ ಸಂತಾನವಿಲ್ಲದೆ ದೋತಿಸುತ್ತಿದ್ದಾನೆ ಎಂದು ತಿಳಿದ ಜನರು ಸಹ ಚಿಂತಿಸಲು ಪ್ರಾರಂಭಿಸಿದರು. ರಾಜ ಮತ್ತು ರಾಣಿಯರಿಗೆ ಬೇಗನೆ ಸಂತಾನ ಭಾಗ್ಯ ಸಿಗಲಿ ಎಂದು ಎಲ್ಲರೂ ಭಗವಂತನನ್ನು ಪ್ರಾರ್ಥಿಸುತ್ತಿದ್ದರು. ಒಂದು ದಿನ ರಾಜನು ಇನ್ನೂ ಪ್ರಯೋಜನವಿಲ್ಲ ಎಂದು ಭಾವಿಸಿ ತನ್ನ ಸಮಸ್ಯೆಗೆ ಪರಿಹಾರಕ್ಕಾಗಿ ಯಾವುದಾದರೂ ಮಹಾನುಭಾವರನ್ನು ಆಶ್ರಯಿಸಲು ನಿರ್ಧರಿಸಿದನು. ಅದೇ ಸಮಯದಲ್ಲಿ ಹತ್ತಿರದ ಕಾಡಿನಲ್ಲಿ ಆಶ್ರಮವನ್ನು ನಿರ್ಮಿಸಿಕೊಂಡು ತಪಸ್ಸು ಮಾಡುತ್ತಿದ್ದ ಮಹಾನ್ ತಪಸ್ವಿ ವಸಿಷ್ಠ ಮಹರ್ಷಿಗಳು ಅವನಿಗೆ ನೆನಪಾದರು. ವಸಿಷ್ಠ ಮಹರ್ಷಿಗಳು ತ್ರಿಕಾಲಜ್ಞರು, ದಿವ್ಯದೃಷ್ಟಿ ಸಂಪನ್ನರು. ಅವರು ಖಂಡಿತವಾಗಿಯೂ ತನ್ನ ಸಮಸ್ಯೆಗೆ ಕಾರಣವನ್ನು ಹೇಳಬಲ್ಲರು ಎಂದು ರಾಜನು ದೃಢವಾಗಿ ನಂಬಿದನು ಮತ್ತು ತಕ್ಷಣವೇ ಸ್ವತಃ ಆಶ್ರಮಕ್ಕೆ ಹೋಗಿ ಮಹರ್ಷಿಗಳ ಮಾರ್ಗದರ್ಶನವನ್ನು ಕೇಳಲು ನಿರ್ಧರಿಸಿದನು. ಮರುದಿನ ಬೆಳಿಗ್ಗೆ ರಾಜ ಚಂದ್ರಕೇತು ಕೆಲವು ಪರಿವಾರದವರೊಂದಿಗೆ ರಥದಲ್ಲಿ ಕಾಡಿಗೆ ಹೊರಟನು. ಪಕ್ಷಿಗಳ ಚಿಲಿಪಿಲಿ ನಾದಗಳೊಂದಿಗೆ ಹಸಿರು ಮರಗಳಿಂದ ತುಂಬಿದ ವಸಿಷ್ಠ ಮಹರ್ಷಿಗಳ ಶಾಂತಿಯುತ ಆಶ್ರಮವನ್ನು ಶೀಘ್ರದಲ್ಲೇ ತಲುಪಿದನು. ಆಶ್ರಮದ ದ್ವಾರದಲ್ಲಿ ವಸಿಷ್ಠ ಮಹರ್ಷಿಗಳು ರಾಜನಿಗಾಗಿಯೇ ಕಾಯುತ್ತಿರುವಂತೆ ನಿಂತಿದ್ದರು. ರಾಜನ ಆಗಮನವನ್ನು ನೋಡಿ ಮಹರ್ಷಿಗಳು ನಗುತ್ತಾ ಸ್ವಾಗತಿಸಿ, ರಾಜ, ನಮ್ಮ ಆಶ್ರಮಕ್ಕೆ ನಿನಗೆ ಸ್ವಾಗತ. ಇಂದು ಹೀಗೆ ಬರಲು ಕಾರಣವೇನು? ಎಲ್ಲಾ ಕ್ಷೇಮವೇ? ಒಂದು ವೇಳೆ ರಾಜ್ಯದ ಕಾರ್ಯಗಳ ಮೇಲೆ ವಿರಕ್ತಿ ಹುಟ್ಟಿ ಸನ್ಯಾಸ ತೆಗೆದುಕೊಳ್ಳುವ ಆಲೋಚನೆಯಿಂದ ಬಂದಿಲ್ಲ ತಾನೇ ಎಂದು ನಗುತ್ತಾ ನಂತರ ಗಂಭೀರರಾದರು. ರಾಜ ಚಂದ್ರಕೇತು ಕೈಗಳನ್ನು ಜೋಡಿಸಿ ವಿನಯದಿಂದ, ಮುನೀಂದ್ರ, ರಾಜ್ಯದ ಕಾರ್ಯಗಳು ಸರಿಯಾಗಿ ನಡೆಯುತ್ತಿವೆ. ಸನ್ಯಾಸ ತೆಗೆದುಕೊಳ್ಳುವ ಉದ್ದೇಶ ನನಗಿಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಚಿಂತೆ ಕಾಡುತ್ತಿದೆ. ಆ ನೋವಿನಿಂದಲೇ ನಿನ್ನ ಶರಣು ಕೋರಲು ಬಂದಿದ್ದೇನೆ. ನೀವು ಜಗತ್ತಿನ ರಹಸ್ಯಗಳನ್ನು ತಿಳಿದವರು. ನನ್ನ ಸಂದೇಹವನ್ನು ಕೇವಲ ನೀವೇ ನಿವಾರಿಸಬಲ್ಲಿರಿ ಎಂದು ವಸಿಷ್ಠ ಮಹರ್ಷಿ ಬೇಡಿಕೊಂಡರು. ಸಹಾನುಭೂತಿಯಿಂದ, ರಾಜ, ನಿನ್ನಂತಹ ಪ್ರತಾಪವಂತನಾದ ಧರ್ಮನಿಷ್ಠನಾದ ರಾಜನಿಗೆ ಯಾವ ದುಃಖವಿರಲು ಸಾಧ್ಯ? ನಿನ್ನ ಪ್ರಜೆಗಳು ಸುಖವಾಗಿದ್ದಾರೆ. ನಿನ್ನ ರಾಜ್ಯ ಸಮೃದ್ಧವಾಗಿದೆ. ಆದಾಗ್ಯೂ ನಿನ್ನ ಮನಸ್ಸಿನಲ್ಲಿ ಯಾವುದೇ ವೇದನೆಯಿದ್ದರೆ ಸಂಕೋಚವಿಲ್ಲದೆ ಹೇಳು, ನನ್ನ ಶಕ್ತಿ ಮೀರಿ ಖಂಡಿತ ಸಹಾಯ ಮಾಡುತ್ತೇನೆ ಎಂದರು. ಆಗ ರಾಜ ಚಂದ್ರಕೇತು ದುಃಖದಿಂದ ಕಣ್ಣೀರು ಹಾಕುತ್ತಾ ತನ್ನ ವೇದನೆಯನ್ನು ಹೇಳಿಕೊಂಡನು. ಮುನಿವರೇ, ನನ್ನ ಜೀವನದಲ್ಲಿ ಒಂದೇ ಒಂದು ಕೊರತೆ ಇದೆ. ನನಗೆ ಸಂತಾನವಿಲ್ಲ, ಪುತ್ರನಿಲ್ಲ, ಪುತ್ರಿಯಿಲ್ಲ. ನಾನು ಅನೇಕ ಯಜ್ಞಗಳು, ಉಪವಾಸಗಳನ್ನು ಮಾಡಿದ್ದೇನೆ. ಪುಣ್ಯಕ್ಷೇತ್ರಗಳನ್ನು ದರ್ಶಿಸಿದ್ದೇನೆ. ಬ್ರಾಹ್ಮಣರಿಗೆ ದಾನಗಳನ್ನು ನೀಡಿದ್ದೇನೆ. ಸಾಧ್ಯವಾದ ಪ್ರತಿಯೊಂದು ಪ್ರಯತ್ನವನ್ನೂ ಮಾಡಿದ್ದೇನೆ. ಆದರೆ ವಿಧಿ ನನಗೆ ಸಂತಾನ ಸುಖವನ್ನು ದೂರ ಮಾಡಿದೆ. ದಯವಿಟ್ಟು ಹೇಳಿ, ನಾನು ಮಾಡಿದ ಯಾವ ಪಾಪದಿಂದ ನನಗೆ ಈ ಶಿಕ್ಷೆ ಬಿದ್ದಿದೆ? ನನ್ನ ನಂತರ ನನ್ನ ರಾಜ್ಯಕ್ಕೆ ಉತ್ತರಾಧಿಕಾರಿಗಳು ಯಾರು? ನನ್ನ ವಂಶ ಹೇಗೆ ಮುಂದುವರಿಯುತ್ತದೆ? ದಯವಿಟ್ಟು ಈ ವೇದನೆಯನ್ನು ದೂರ ಮಾಡಿ ಸಂತಾನವಾಗಲು ಉಪಾಯ ಹೇಳಿ ಎಂದು ಪ್ರಾರ್ಥಿಸಿದನು. ರಾಜನ ಆವೇದನೆಯನ್ನು ಕೇಳಿದ ವಸಿಷ್ಠ ಮಹರ್ಷಿ ಒಂದು ಕ್ಷಣ ಕಣ್ಣು ಮುಚ್ಚಿ ತನ್ನ ದಿವ್ಯದೃಷ್ಟಿಯಿಂದ ರಾಜನ ಪೂರ್ವ ಜನ್ಮ ಕರ್ಮಗಳನ್ನು ಪರಿಶೀಲಿಸಲು ಪ್ರಾರಂಭಿಸಿದರು. ಸ್ವಲ್ಪ ಸಮಯದ ನಂತರ ಕಣ್ಣು ತೆರೆದು, ರಾಜ, ನಾನು ಹೇಳುವ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದರೆ ನಿನಗೆ ಸಂತಾನ ಇಲ್ಲದಿರಲು ಕಾರಣ ನಿನ್ನ ಪೂರ್ವಜನ್ಮ ಕರ್ಮಗಳಲ್ಲಿಯೇ ಅಡಗಿದೆ. ಹಿಂದಿನ ಜನ್ಮದಲ್ಲಿ ನಿನಗೆ ತಿಳಿಯದೆಯೇ ಒಂದು ಮಹಾಪಾಪ ಸಂಭವಿಸಿದೆ. ಅದರ ಶಿಕ್ಷೆ ಈ ಜನ್ಮದಲ್ಲಿ ನಿನಗೆ ಸಂತಾನಹೀನತೆಯ ರೂಪದಲ್ಲಿ ಎದುರಾಗುತ್ತಿದೆ ಎಂದರು.
ರಾಜ ಚಂದ್ರಕೇತು ಆಶ್ಚರ್ಯಚಕಿತನಾಗಿ, ಪೂರ್ವಜನ್ಮದ ಪಾಪವೇ? ಆ ಮುನಿವರ, ದಯವಿಟ್ಟು ವಿವರವಾಗಿ ಹೇಳಿ, ನಾನು ಅಂತಹ ಪಾಪ ಏನೂ ಮಾಡಿದ್ದೇನೆ ಎಂದು ಕೇಳಿದನು. ವಸಿಷ್ಠರು ಉತ್ತರಿಸಿದರು, ಪೂರ್ವ ಜನ್ಮದಲ್ಲಿ ನೀನು ಒಬ್ಬ ಸಾಮಾನ್ಯ ಬೇಟೆಗಾರನಾಗಿದ್ದೆ. ಕಾಡಿನಲ್ಲಿ ಬೇಟೆಯಾಡುತ್ತಾ ಜೀವನ ಸಾಗಿಸುತ್ತಿದ್ದೆ. ನೀನು ದುಷ್ಟನಲ್ಲದಿದ್ದರೂ ಬೇಟೆಯ ಸಮಯದಲ್ಲಿ ಕೆಲವೊಮ್ಮೆ ಅಧರ್ಮ ನಡೆಯುತ್ತದೆ. ಒಂದು ದಿನ ನೀನು ಒಂದು ಜಿಂಕೆಯನ್ನು ಬೆನ್ನಟ್ಟಿಕೊಂಡು ಕಾಡಿನಲ್ಲಿ ಬಹಳ ದೂರ ಹೋಗಿದ್ದೆ. ಅಲ್ಲಿ ಹುಲ್ಲುಗಾವಲಿನಲ್ಲಿ ಒಂದು ಗೋಮಾತೆ ತನ್ನ ಕರುವಿಗೆ ಹಾಲು ಕೊಡುತ್ತಿತ್ತು. ದುರದೃಷ್ಟವಶಾತ್ ಪೊದೆಗಳ ಹಿಂದೆ ಇದ್ದದ್ದು ಜಿಂಕೆ ಎಂದು ಭ್ರಮಿಸಿ ನೀನು ಆ ದಿಕ್ಕಿಗೆ ಬಾಣ ಬಿಟ್ಟೆ. ಆ ಬಾಣ ನೇರವಾಗಿ ಹೋಗಿ ಆ ಗೋಮಾತೆಗೆ ತಗುಲಿತು. ಪಾಪ್! ಆ ಹಸು ತೀವ್ರವಾಗಿ ಗಾಯಗೊಂಡು ನೋವಿನಿಂದ ನೆಲಕ್ಕೆ ಕುಸಿಯಿತು. ಅದರ ಕರು ಭಯದಿಂದ ನಡುಗಿ ಹೋಯಿತು. ನಿನ್ನ ತಪ್ಪನ್ನು ಅರಿತ ನೀನು ಪಶ್ಚಾತ್ತಾಪದಿಂದ ಗಡುತ್ತಾ ಹಸುವಿನ ಬಳಿಗೆ ಹೋದೆ. ತಕ್ಷಣ ಚಿಕಿತ್ಸೆ ಮಾಡಲು ಪ್ರಯತ್ನಿಸಿದೆ. ಆದರೆ ಸ್ವಲ್ಪ ಸಮಯದ ನಂತರ ಆ ಗೋಮಾತೆ ನರಳಾಡುತ್ತಾ ಪ್ರಾಣ ಬಿಟ್ಟಿತು. ರಾಜ, ಗೋಮಾತೆಗೆ ಆ ಕಾರಣದಿಂದ ಉಂಟಾದ ಕಷ್ಟದಿಂದಲೇ ಈ ಜನ್ಮದಲ್ಲಿ ನಿನಗೆ ಸಂತಾನ ಸುಖವಿಲ್ಲದೆ ಹೋಯಿತು. ಆ ಪರಮ ಪವಿತ್ರವಾದ ಪ್ರಾಣಿ, ಅದನ್ನು ಗೋಮಾತೆ ಎಂದು ಕರೆಯುತ್ತೇವೆ. ಅದಕ್ಕೆ ಉಂಟು ಮಾಡಿದ ನೋವು ಮಹಾಪಾಪ. ಅದು ತಿಳಿಯದೆ ಮಾಡಿದರೂ ಆ ಪಾಪ ನಿನಗೆ ಸುತ್ತಿಕೊಂಡಿದೆ. ಅದಕ್ಕಾಗಿಯೇ ಈ ಜನ್ಮದಲ್ಲಿ ಪುತ್ರಹೀನನಾಗಿರುವ ಶಾಪ ನಿನಗೆ ತಗುಲಿದೆ. ಪೂರ್ವ ಜನ್ಮದ ರಹಸ್ಯವನ್ನು ಕೇಳಿದ ರಾಜ ಚಂದ್ರಕೇತುವಿನ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯತೊಡಗಿದವು. ಅವರು ದುಃಖದಿಂದ, ಮುನಿವರ, ಕಳೆದ ಜನ್ಮದಲ್ಲಿ ನನ್ನಿಂದಲೇ ಇಂತಹ ಅನರ್ಥ ಸಂಭವಿಸಿದೆ ಎಂದು ತಿಳಿದು ತುಂಬಾ ಪಶ್ಚಾತ್ತಾಪಪಡುತ್ತಿದ್ದೇನೆ. ಅಜ್ಞಾನದಿಂದ ನಾನು ಗೋಹತ್ಯೆ ಪಾಪ ಮಾಡಿದ್ದೇನೆ. ಈಗ ಹೇಳಿ, ಈ ಪಾಪದಿಂದ ವಿಮುಕ್ತಿ ಪಡೆಯುವ ಮಾರ್ಗ ಯಾವುದಾದರೂ ಇದೆಯೇ? ನಾನು ಮಾಡಬಹುದಾದ ಪ್ರಾಯಶ್ಚಿತ್ತ ಯಾವುದಾದರೂ ಇದೆಯೇ? ದಯವಿಟ್ಟು ನನ್ನನ್ನು ಈ ಪಾಪದಿಂದ ಹೊರತರುವ ಉಪಾಯವನ್ನು ಹೇಳಿ ಎಂದು ವಸಿಷ್ಠ ಮಹರ್ಷಿಯನ್ನು ಬೇಡಿಕೊಂಡರು. ಮೃದುವಾದ ಸ್ವರದಲ್ಲಿ, ರಾಜ, ಪ್ರತಿ ಪಾಪಕ್ಕೂ ಪ್ರಾಯಶ್ಚಿತ್ತದ ಮೂಲಕ ವಿಮುಕ್ತಿ ಸಾಧ್ಯ. ಮನುಷ್ಯ ಮನಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟರೆ ಸಾಕು. ನಿನ್ನ ವಿಷಯದಲ್ಲಿಯೂ ಒಂದು ಉಪಾಯವಿದೆ. ಗೋಹತ್ಯೆ ಅಥವಾ ಹಸುವಿಗೆ ಹಿಂಸೆ ನೀಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ನೀನು ಗೋಸೇವೆ ಮಾಡಬೇಕು. ನೀನು ಪೂರ್ಣ ನಿಷ್ಠೆಯಿಂದ ಗೋವುಗಳಿಗೆ ಸೇವೆ ಮಾಡು. ಹಸಿದಿರುವ ಹಸುಗಳಿಗೆ ಹುಲ್ಲು ನೀರು ನೀಡುವ ಗೋಶಾಲೆಗಳನ್ನು ನಿರ್ಮಿಸು. ಅನಾರೋಗ್ಯದಿಂದಿರುವ ಗೋವುಗಳಿಗೆ ಚಿಕಿತ್ಸೆ ಕೊಡಿಸು. ಗೋಮಾತೆಯ ಬಗ್ಗೆ ಪ್ರೀತಿ ಭಕ್ತಿಯನ್ನು ಹೊಂದಿರಿ. ಗೋಸೇವೆಗಿಂತ ದೊಡ್ಡ ಪುಣ್ಯ ಇನ್ನೊಂದಿಲ್ಲ. ಇದರಿಂದ ನಿನ್ನ ಪೂರ್ವಜನ್ಮದ ಪಾಪ ನಾಶವಾಗುತ್ತದೆ ಎಂದು ಹೇಳಿದರು. ರಾಜ ಚಂದ್ರಕೇತು ಮಹರ್ಷಿಯ ಪಾದಗಳನ್ನು ಹಿಡಿದು ಕೃತಜ್ಞತೆಯಿಂದ, ಮುನಿವರ್ಯ, ನೀವು ನನ್ನ ಕಣ್ಣುಗಳನ್ನು ತೆರೆಸಿದ್ದೀರಿ. ನೀವು ಹೇಳಿದ ಮಾರ್ಗವನ್ನು ನಾನು ಖಂಡಿತ ಅನುಸರಿಸುತ್ತೇನೆ. ಗೋಮಾತೆಗೆ ಸೇವೆ ಮಾಡಿ ಪಾಪಗಳನ್ನು ಪ್ರಕ್ಷಾಳನೆ ಮಾಡಿಕೊಳ್ಳುತ್ತೇನೆ ಎಂದು ವಸಿಷ್ಠ ಮಹರ್ಷಿಗೆ ಮಾತು ಕೊಟ್ಟನು. ಆಶೀರ್ವದಿಸಿ ರಾಜನನ್ನು ಕಳುಹಿಸಿದರು. ಆಶ್ರಮದಿಂದ ಹಿಂದಿರುಗಿದ ರಾಜನು ಪೂರ್ಣ ಶ್ರದ್ಧೆಯಿಂದ ಗೋಸೇವೆಯಲ್ಲಿ ನಿರತನಾದನು. ಅವನು ತನ್ನ ರಾಜ್ಯದಾದ್ಯಂತ ದೊಡ್ಡ ಗೋಶಾಲೆಗಳನ್ನು ನಿರ್ಮಿಸಿದನು. ಪ್ರತಿದಿನವೂ ಹಸುಗಳನ್ನು ಸ್ವತಃ ಪೋಷಿಸಲು ಮತ್ತು ಪೂಜಿಸಲು ಪ್ರಾರಂಭಿಸಿದನು. ರಾಣಿ ಶೀಲಾವತಿ ಕೂಡ ತನ್ನ ಪತಿಯೊಂದಿಗೆ ಗೋಮಾತೆಯ ಸೇವೆಯಲ್ಲಿ ಪಾಲ್ಗೊಂಡಳು. ಗೋಸೇವೆಯಿಂದ ತಮ್ಮ ಜೀವನದ ಕತ್ತಲೆ ಖಂಡಿತವಾಗಿಯೂ ದೂರವಾಗುತ್ತದೆ ಎಂದು ಅವರು ದೃಢವಾಗಿ ನಂಬಿದ್ದರು. ಕೆಲವು ತಿಂಗಳುಗಳ ಕಾಲ ನಿರಂತರವಾಗಿ ಶ್ರದ್ಧೆಯಿಂದ ಗೋಸೇವೆ ಮಾಡಿದ ನಂತರ ದೇವರು ಅವರ ಪ್ರಾರ್ಥನೆಗಳನ್ನು ಆಲಿಸಿದನು. ರಾಣಿ ಶೀಲಾವತಿ ಒಬ್ಬ ಸುಂದರ, ತೇಜಸ್ವಿ ಪುತ್ರನಿಗೆ ಜನ್ಮ ನೀಡಿದಳು. ಅನೇಕ ವರ್ಷಗಳ ನಂತರ ಸಂತಾನ ಸುಖ ಸಿಕ್ಕಿದ್ದರಿಂದ ರಾಜ ಮತ್ತು ರಾಣಿಯರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ರಾಜರಲ್ಲಿ ಎಲ್ಲೆಡೆ ಉತ್ಸವಗಳು ನಡೆದವು. ಜನರೂ ಕೂಡ ಆನಂದೋತ್ಸಾಹದಿಂದ ಸಂಭ್ರಮಿಸಿದರು. ಕಾಲ ಕಳೆದಂತೆ ರಾಜಕುಮಾರ ಆರೋಗ್ಯವಾಗಿ ದೃಢವಾಗಿ ಬೆಳೆಯುತ್ತಿದ್ದನು. ರಾಜ ಮತ್ತು ರಾಣಿಯರು ಅವನನ್ನು ಅತಿ ಪ್ರೀತಿಯಿಂದ ಬೆಳೆಸಿದರು. ಅನೇಕ ವರ್ಷಗಳ ಕಾಯುವಿಕೆಯ ನಂತರ ಸಿಕ್ಕಿದ ಸಂತಾನವಾದ್ದರಿಂದ ಅವರು ರಾಜಕುಮಾರನ ಪ್ರತಿಯೊಂದು ಆಸೆಯನ್ನು ಈಡೇರಿಸುತ್ತಿದ್ದರು. ಪೋಷಕರನ್ನು ಸಂತೋಷಪಡಿಸಲು ಸೇವಕರೂ ಕೂಡ ರಾಜಕುಮಾರನನ್ನು ಅತಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಅವನನ್ನು ಎಂದಿಗೂ ಕಠಿಣ ಶಿಸ್ತಿನಲ್ಲಿ ಇಡಲಿಲ್ಲ. ಈ ಅತಿಯಾದ ಪ್ರೀತಿಯಿಂದಾಗಿ ರಾಜಕುಮಾರ ಕ್ರಮೇಣ ಶಿಸ್ತುರಹಿತನಾದನು. ಆದರೆ ಅವನು ಹೃದಯದಲ್ಲಿ ಕೆಟ್ಟವನಾಗಿರಲಿಲ್ಲ. ಆದರೆ ಚಿಕ್ಕಂದಿನಿಂದಲೂ ಎಲ್ಲವೂ ತನ್ನ ಇಷ್ಟದಂತೆಯೇ ನಡೆಯಬೇಕು ಎಂದು ಅವನು ರೂಢಿಸಿಕೊಂಡಿದ್ದನು.
ಅವನು ಬೆಳಿಗ್ಗೆ ತಡವಾಗಿ ಏಳುತ್ತಿದ್ದನು. ಸ್ನಾನವನ್ನೂ ಮಾಡದೆ ಅಡುಗೆಮನೆಯಿಂದ ಉಪಹಾರ ತರಲು ಕೇಳುತ್ತಿದ್ದನು. ಊಟದ ಕೋಣೆಗೆ ಹೋಗುವ ಶ್ರಮವನ್ನೂ ತೆಗೆದುಕೊಳ್ಳದೆ ಹಾಸಿಗೆಯ ಮೇಲೆ ಊಟ ಮಾಡುತ್ತೇನೆ ಎಂದು ಹಠ ಹಿಡಿಯುತ್ತಿದ್ದನು. ಸೇವಕರು ಚಿನ್ನದ ತಟ್ಟೆಯಲ್ಲಿ ವಿವಿಧ ಭಕ್ಷ್ಯಗಳನ್ನು ಅಲಂಕರಿಸಿ ರಾಜಕುಮಾರನ ಮಲಗುವ ಕೋಣೆಗೆ ತೆಗೆದುಕೊಂಡು ಹೋಗುತ್ತಿದ್ದರು. ರಾಜ ಅಥವಾ ರಾಣಿ ಅವನನ್ನು ಎಂದಿಗೂ ಗದರಿಸಲಿಲ್ಲ. ಸೇವಕರು ಕೂಡ ಅವನ ಪ್ರತಿಯೊಂದು ಆಸೆಯನ್ನೂ ಪೂರೈಸುತ್ತಿದ್ದರು. ರಾಜಗುರು ಸೇರಿದಂತೆ ಕೆಲವು ಹಿರಿಯರು ರಾಜಕುಮಾರನಿಗೆ ಸಮಯಕ್ಕೆ ಸರಿಯಾಗಿ ಸ್ನಾನ ಮಾಡಲು ಮತ್ತು ಸರಿಯಾದ ಸ್ಥಳದಲ್ಲಿ ಕುಳಿತು ಊಟ ಮಾಡಲು ಸಲಹೆ ನೀಡಿದರು. ಪೋಷಕರು ಪ್ರೀತಿಯಿಂದ ಅವನ ತಪ್ಪುಗಳನ್ನು ನಿರ್ಲಕ್ಷಿಸಿದರು. ರಾಣಿ ಶೀಲಮತಿ ಕೂಡ ಮಗನ ಪ್ರತಿಯೊಂದು ಆಸೆಯನ್ನು ಪೂರೈಸುತ್ತಾ ಅವನ ಬಾಲ್ಯವು ಸಂತೋಷದಿಂದ ಕಳೆಯಬೇಕೆಂದು ಬಯಸಿದಳು. ಹೀಗೆ ರಾಜಕುಮಾರನು ಯೌವನಕ್ಕೆ ಬಂದನು. ನೋಡುತ್ತಿದ್ದಂತೆ 16 ವರ್ಷದವನಾದನು. ರಾಜ ಚಂದ್ರಕೇತು ಅವನನ್ನು ತನ್ನ ಉತ್ತರಾಧಿಕಾರಿ ಎಂದು ಭಾವಿಸಲು ಪ್ರಾರಂಭಿಸಿದನು. ಆದರೆ ವಿಧಿಗೆ ಬೇರೆ ಯೋಜನೆ ಇತ್ತು. 16 ವರ್ಷ ವಯಸ್ಸಿನಲ್ಲಿ ರಾಜಕುಮಾರನು ಇದ್ದಕ್ಕಿದ್ದಂತೆ ತೀವ್ರವಾದ ಕಾಯಿಲೆಗೆ ತುತ್ತಾದನು. ರಾಜವೈದ್ಯರು ಚಿಕಿತ್ಸೆಯಲ್ಲಿ ಯಾವುದೇ ಲೋಪ ಮಾಡಲಿಲ್ಲ. ದೇಶ ವಿದೇಶಗಳಿಂದ ವೈದ್ಯರನ್ನು ಕರೆಸಿದರು. ಯಜ್ಞಗಳು, ಪ್ರಾರ್ಥನೆಗಳು ಮಾಡಿದರು. ಆದರೆ ಯಾವುದೂ ಫಲಿಸಲಿಲ್ಲ. ಕೆಲವೇ ದಿನಗಳಲ್ಲಿ ಆ ದುರದೃಷ್ಟವಂತ ಯುವರಾಜಕುಮಾರನು ಪ್ರಾಣ ಬಿಟ್ಟನು. ಈ ಆಕಸ್ಮಿಕ ಪಿಡುಗುಪಾತದಿಂದ ರಾಜ-ರಾಣಿಯರ ಮೇಲೆ ದುಃಖ ಪರ್ವತ ಕುಸಿಯಿತು. ರಾಜ್ಯವೆಲ್ಲ ಶೋಕಸಾಗರದಲ್ಲಿ ಮುಳುಗಿಹೋಯಿತು. ಈ ಘೋರ ಘಟನೆಯ ನಂತರ ರಾಜ ಚಂದ್ರಕೇತು ರಾಜ್ಯ ಪರಿತ್ಯಾಗ ಮಾಡಲು ನಿರ್ಧರಿಸಿದನು. ತನ್ನ ಸೋದರಳಿಯನಿಗೆ ರಾಜ್ಯವನ್ನು ಒಪ್ಪಿಸಿ ರಾಣಿ ಶೀಲಾವತಿಯೊಂದಿಗೆ ಅಡವಿಯ ವಸಿಷ್ಠ ಮಹರ್ಷಿ ಆಶ್ರಮಕ್ಕೆ ತಲುಪಿದನು. ವಸಿಷ್ಠ ಮಹರ್ಷಿ ತೀವ್ರವಾದ ಶೋಕದಲ್ಲಿರುವ ರಾಜ-ರಾಣಿಯರನ್ನು ನೋಡಿ ಪ್ರೀತಿಯಿಂದ ಕಾರಣ ಕೇಳಿದರು. ರಾಜ, ಏಕೆ ಇಷ್ಟು ವ್ಯೂಹದಲ್ಲಿದ್ದೀರಿ ಎಂದು ಕೇಳಿದರು. ರಾಜ ಚಂದ್ರಕೇತು ಅಳುತ್ತಾ ತನ್ನ ಪುತ್ರನ ಅಕಾಲ ಮರಣದ ಬಗ್ಗೆ ಮಹರ್ಷಿಗೆ ವಿವರಿಸಿದನು. ಆಗ ಮಹರ್ಷಿ ಧ್ಯಾನಕ್ಕೆ ಹೋಗಿ ತನ್ನ ದಿವ್ಯದೃಷ್ಟಿಯಿಂದ ಕಾರಣವನ್ನು ತಿಳಿದುಕೊಂಡು ಹೀಗೆ ಹೇಳಿದರು. ರಾಜ, ನಿನ್ನ ಮಗನ ಆಯುಷ್ಯ ಕ್ಷೀಣಿಸಲು ಅವನ ಸ್ವಂತ ನಡತೆಯೇ ಕಾರಣ. ನಿನ್ನ ಪೂರ್ವಜನ್ಮದ ಪುಣ್ಯತಲದಿಂದ ನಿನಗೆ ಮಗ ಹುಟ್ಟಿದನು. ಆದರೆ ಮಗ ಚಿಕ್ಕಂದಿನಿಂದಲೇ ಕೆಲವು ಅನುಚಿತ ಅಭ್ಯಾಸಗಳನ್ನು ರೂಢಿಸಿಕೊಂಡಿದ್ದನು. ಅದರ ಪರಿಣಾಮವಾಗಿ ಅವನು ಅಲ್ಪಾಯುಷ್ಯದಿಂದ ಸಾಯಬೇಕಾಯಿತು. ನಿನ್ನ ಮಗ ಪ್ರತಿದಿನ ಸ್ನಾನ ಮಾಡದೆ ಊಟ ಮಾಡುತ್ತಿದ್ದನು ಮತ್ತು ಆಗಾಗ್ಗೆ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುತ್ತಿದ್ದನು. ಯಾವ ಮನುಷ್ಯರು ಸ್ನಾನ ಮಾಡದೆ ಊಟ ಮಾಡುತ್ತಾರೋ ಅವನ ಆಯುಷ್ಯ ಕ್ಷೀಣಿಸುತ್ತದೆ ಮತ್ತು ಯಾವ ಮನುಷ್ಯರು ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುತ್ತಾರೋ ಅವನ ದೇಹದಲ್ಲಿ ವಿವಿಧ ರೋಗಗಳು ಹುಟ್ಟುತ್ತವೆ ಮತ್ತು ಅವನ ಜೀವನವೂ ಸಹ ಅರ್ಧಾಂತರವಾಗಿ ಮುಗಿದು ಹೋಗುವ ಅಪಾಯವಿರುತ್ತದೆ. ಎಷ್ಟೋ ಔಷಧಗಳು ಮತ್ತು ಪ್ರಯತ್ನಗಳನ್ನು ಮಾಡಿದರೂ ನಿನ್ನ ಮಗನನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಅವನ ದೇಹವು ಅಪವಿತ್ರ ಅಭ್ಯಾಸಗಳಿಗೆ ಬಲಿಯಾಗಿತ್ತು. ಮಹರ್ಷಿಯ ಮಾತುಗಳು ರಾಜ ಮತ್ತು ರಾಣಿಯರ ಕಣ್ಣುಗಳನ್ನು ತೆರೆಸಿದವು. ಅವರು ತಮ್ಮ ತಪ್ಪನ್ನು ಅರಿತು ತೀವ್ರವಾಗಿ ಪಶ್ಚಾತ್ತಾಪಪಟ್ಟರು. ಅವರು ಪ್ರಾಪಂಚಿಕ ಮೋಹವನ್ನು ತ್ಯಜಿಸಲು ನಿರ್ಧರಿಸಿದರು. ರಾಜ ಚಂದ್ರಕೇತು ಅಲ್ಲೇ ಆಶ್ರಮದಲ್ಲಿ ಉಳಿದು ತನ್ನ ಉಳಿದ ಜೀವನವನ್ನು ತಪಸ್ಸಿನಲ್ಲಿ ಮತ್ತು ಭಗವದ್ಧ್ಯಾನದಲ್ಲಿ ಕಳೆದನು. ರಾಣಿ ಶೀಲಾವತಿ ಕೂಡ ರಾಜಭೋಗಗಳನ್ನು ತ್ಯಜಿಸಿ ಪತಿಯೊಂದಿಗೆ ಸರಳ ಜೀವನವನ್ನು ನಡೆಸಿದಳು. ಈ ರೀತಿ ಆ ದಂಪತಿಗಳು ದುಃಖವನ್ನು ನಿವಾರಿಸಿಕೊಂಡರು. ಧರ್ಮ ಮಾರ್ಗದಲ್ಲಿ ಶಾಂತಿಯನ್ನು ಪಡೆದರು. ಈ ಕಥೆಯನ್ನು ಹೇಳಿ ಯಮಧರ್ಮರಾಜ ಚಿತ್ರಗುಪ್ತನ ಕಡೆಗೆ ನೋಡಿ ಹೀಗೆ ಹೇಳಿದರು. ನೋಡಿದೆಯಾ ಚಿತ್ರಗುಪ್ತ, ಮನುಷ್ಯನ ಅಭ್ಯಾಸಗಳೇ ಅವನ ಜೀವನವನ್ನು ಹೇಗೆ ನಿರ್ಮಿಸುತ್ತವೆ ಅಥವಾ ನಾಶ ಮಾಡುತ್ತವೆ. ಚಂದ್ರಕೇತುವಿನಂತಹ ಪುಣ್ಯಾತ್ಮನೂ ಸಹ ತನ್ನ ಮಗನ ತಪ್ಪು ಅಭ್ಯಾಸಗಳಿಂದಾಗಿ ಪುತ್ರಶೋಕವನ್ನು ಅನುಭವಿಸಬೇಕಾಯಿತು. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ತಾನು ಯಾವ ರೀತಿಯ ನಡವಳಿಕೆಯನ್ನು ಹೊಂದಿದ್ದಾನೆ ಎಂಬುದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಮಾನವನು ಯಾವಾಗಲೂ ಊಟಕ್ಕೆ ಮೊದಲು ಶಾರೀರಿಕ ಶುಚಿತ್ವವನ್ನು ಪಾಲಿಸಬೇಕು. ತನ್ನ 5 ಅಂಗಗಳನ್ನು 2 ಕೈಗಳು, 2 ಕಾಲುಗಳು ಮತ್ತು ಮುಖವನ್ನು ಶುದ್ಧ ನೀರಿನಿಂದ ತೊಳೆಯಬೇಕು. ಸಾಧ್ಯವಾದರೆ ಊಟಕ್ಕೆ ಮೊದಲು ಸ್ನಾನ ಮಾಡಿ ಪವಿತ್ರವಾಗಿ ಆಹಾರವನ್ನು ಸ್ವೀಕರಿಸಬೇಕು. ಸ್ನಾನ ಮಾಡದೆ ಊಟ ಮಾಡುವುದು ಶಾಸ್ತ್ರಗಳಲ್ಲಿ ನಿಷಿದ್ಧವಾಗಿದೆ. ಹಾಗೆ ಮಾಡುವುದು ಪ್ರಾಣಿಗಳಂತಹ ನಡವಳಿಕೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅದರಿಂದ ಆಯುಷ್ಯ ಕಡಿಮೆಯಾಗುತ್ತದೆ. ಶುಚಿತ್ವದ ನಂತರವೇ ಮನುಷ್ಯ ಆಹಾರವನ್ನು ಸ್ವೀಕರಿಸಬೇಕು.
ಓಟ ಪ್ರಾರಂಭಿಸುವ ಮೊದಲು ಮನುಷ್ಯನು ಅನ್ನಪೂರ್ಣಾದೇವಿಯನ್ನು ಮತ್ತು ಪರಮಾತ್ಮನನ್ನು ಸ್ಮರಿಸಬೇಕು ಮತ್ತು ಅವರ ಕೃಪೆಯಿಂದಲೇ ಈ ಓಟ ಸಿಕ್ಕಿದೆ ಎಂದು ಕೃತಜ್ಞತೆ ಸಲ್ಲಿಸಬೇಕು. ಅದೇ ರೀತಿ ಪ್ರಪಂಚದ ಇತರ ಎಲ್ಲಾ ಜೀವಿಗಳಿಗೂ ಆಹಾರ ಸಿಗಲಿ ಎಂದು ಪ್ರಾರ್ಥಿಸಬೇಕು. ಈ ರೀತಿ ಮನಸ್ಸಿನಲ್ಲಿ ಭಗವಂತನಿಗೆ ನಮಸ್ಕರಿಸಿ ಗೌರವದಿಂದ ಓಟ ಮಾಡಿದರೆ ಅನ್ನವು ಪವಿತ್ರವಾಗುತ್ತದೆ ಮತ್ತು ದೇಹಕ್ಕೆ ಸಂಪೂರ್ಣ ಪೋಷಣೆಯನ್ನು ನೀಡುತ್ತದೆ. ಓಟ ಮಾಡುವಾಗ ಕುಳಿತುಕೊಳ್ಳುವ ಸ್ಥಳವು ಸ್ವಚ್ಛವಾಗಿ ಮತ್ತು ಸರಿಯಾಗಿರಬೇಕು. ನೆಲದ ಮೇಲೆ ಚಾಪೆ ಹಾಸಿ ಪದ್ಮಾಸನದಲ್ಲಿ ಕುಳಿತು ಓಟ ಮಾಡುವುದು ಶ್ರೇಷ್ಠ ಎಂದು ಭಾವಿಸಲಾಗುತ್ತದೆ. ಹಾಸಿಗೆಯ ಮೇಲೆ ಕುಳಿತು ಓಟ ಮಾಡುವುದು ಅಸಭ್ಯ ಮತ್ತು ಆರೋಗ್ಯಕ್ಕೆ ಹಾನಿಕರ. ಹಾಸಿಗೆಯ ಮೇಲೆ ಅನ್ನ ತಿನ್ನುವುದರಿಂದ ಅಪವಿತ್ರತೆ ಹೆಚ್ಚುತ್ತದೆ ಮತ್ತು ದೇಹವು ವಿವಿಧ ರೋಗಗಳಿಗೆ ಆಶ್ರಯವಾಗುತ್ತದೆ. ಚಿತ್ರಗುಪ್ತ 3 ರೀತಿಯ ಓಟವನ್ನು ಮನುಷ್ಯನು ಎಂದಿಗೂ ಮಾಡಬಾರದು. ಮೊದಲನೆಯದು, ಯಾರಾದರೂ ಕಾಲಿಟ್ಟು ದಾಟಿ ಹೋದ ಓಟ. ಅಂತಹ ಅನ್ನವು ಅಪವಿತ್ರವಾಗುತ್ತದೆ. ಅದನ್ನು ತಿನ್ನುವುದರಿಂದ ಆಯುಷ್ಯ ಕಡಿಮೆಯಾಗಿ ವಿವಿಧ ರೋಗಗಳು ಬರುತ್ತವೆ. ಆಹಾರವನ್ನು ಪ್ರಾಣಿಗಳಿಗೆ ಹಾಕಬೇಕು. ಎರಡನೆಯದು, ಕೂದಲು, ಹುಳುಗಳು ಅಥವಾ ಯಾವುದೇ ಅಶುದ್ಧ ವಸ್ತು ಬಿದ್ದಿರುವ ಓಟ. ಹಳ್ಳಿಗಳಲ್ಲಿ ಕೂದಲು ಬಿದ್ದರೆ ಅನ್ನ ತಿನ್ನಲು ಯೋಗ್ಯವಲ್ಲ ಎಂದು ತಿಳಿಯಬೇಕು. ಅಂತಹ ಆಹಾರವನ್ನು ತಿನ್ನಬಾರದು. ದೇವರ ನೈವೇದ್ಯಕ್ಕೆ ಇಡಬಾರದು. ಅಂತಹ ಅಶುದ್ಧ ಅನ್ನದ ಸಾತ್ವಿಕ ಗುಣ ನಾಶವಾಗಿ ಪ್ರಿಯ ಜೀವಗಳು ಅದನ್ನು ಭುಜಿಸುತ್ತವೆ. ಮೂರನೆಯದು, ಇತರರಿಗಾಗಿ ಬಡಿಸಿದ ಓಟವನ್ನು ನೆನಪಿಟ್ಟುಕೋ. ಯಾವಾಗಲೂ ಇತರರ ಪಾಲನ್ನು ಕಸಿದುಕೊಂಡು ತಿನ್ನಬಾರದು. ಯಾವ ವ್ಯಕ್ತಿ ಇತರರ ಭಾಗವನ್ನು ಕದ್ದು ತಿನ್ನುತ್ತಾನೆ ಅಥವಾ ಹಂಚದೆ ತಾನು ತಿನ್ನುತ್ತಾನೆ, ಅವನ ಮೇಲೆ ಅನ್ನಪೂರ್ಣಾದೇವಿ ಕೋಪಗೊಳ್ಳುತ್ತಾಳೆ. ಹಾಗೆ ಮಾಡುವುದರಿಂದ ಅವನ ಪುಣ್ಯಗಳು ನಾಶವಾಗಿ ಜೀವನದಲ್ಲಿ ಬಡತನದ ಸಂಕೇತಗಳು ಬರುತ್ತವೆ. ಆದ್ದರಿಂದ ಓಟವನ್ನು ಈಗ ಎಲ್ಲರೊಂದಿಗೆ ಹಂಚಿಕೊಂಡು ಸರಿಯಾದ ಪಾತ್ರದಲ್ಲಿ ಸ್ವೀಕರಿಸಬೇಕು. ಇವುಗಳಲ್ಲದೆ ಓಟವನ್ನು ಎಂದಿಗೂ ಅಗೌರವಿಸಬಾರದು. ಎಂಜಲು ಓಟವನ್ನು ವ್ಯರ್ಥವಾಗಿ ಎಸೆಯಬಾರದು. ಯಾವುದನ್ನೂ ವ್ಯರ್ಥ ಮಾಡಬಾರದು. ಅನ್ನದಾತನ ದಯೆಯಿಂದಲೇ ಜೀವನ ಸಾಗುತ್ತದೆ. ಆದ್ದರಿಂದ ಅನ್ನವನ್ನು ಗೌರವದಿಂದ ಸ್ವೀಕರಿಸಬೇಕು. ಯಾವ ಮನುಷ್ಯ ಈ ನಿಯಮಗಳನ್ನು ಪಾಲಿಸುತ್ತಾನೋ ಅವನು ಆರೋಗ್ಯವಾಗಿ ರೋಗಿಯಲ್ಲದೆ ದೀರ್ಘಾಯುಷ್ಯದಿಂದ ಇರುತ್ತಾನೆ. ಅವನ ಜೀವನದಲ್ಲಿ ಸುಖ ಸಂತೋಷಗಳು ಸಮೃದ್ಧಿಯಾಗಿ ನೆಲೆಸಿರುತ್ತವೆ ಮತ್ತು ಅಕಾಲಿಕ ಮರಣದ ಭಯವಿರುವುದಿಲ್ಲ. ಮನುಷ್ಯನ ಆಚಾರ ವಿಚಾರಗಳು ಅವನ ವಿಧಿಯನ್ನು ನಿರ್ಮಿಸುತ್ತವೆ. ಒಳ್ಳೆಯ ಕರ್ಮಗಳು, ಸರಿಯಾದ ಅಭ್ಯಾಸಗಳು ಜೀವನವನ್ನು ಸುಖಮಯವಾಗಿಸುತ್ತವೆ. ಅದೇ ತಪ್ಪು ಅಭ್ಯಾಸಗಳು ಜೀವನವನ್ನು ದುಃಖಮಯವಾಗಿಸಿ ಸಂಕ್ಷಿಪ್ತಗೊಳಿಸುತ್ತವೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ದೈನಂದಿನ ಜೀವನದಲ್ಲಿ ಪವಿತ್ರತೆ ಮತ್ತು ಮರ್ಯಾದೆಯನ್ನು ಪಾಲಿಸಬೇಕು. ಈ ರೀತಿಯಾಗಿ ಯಮಧರ್ಮರಾಜ ಚಿತ್ರಗುಪ್ತನಿಗೆ ಮಾನವನ ಆಚಾರಗಳು, ಒಳ್ಳೆಯ ಮತ್ತು ಕೆಟ್ಟ ಅಭ್ಯಾಸಗಳ ಬಗ್ಗೆ ಅಮೂಲ್ಯವಾದ ಜ್ಞಾನವನ್ನು ನೀಡಿದರು. ಈ ಕಥೆಯಿಂದ ನಾವು ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದು, ಶುಚಿತ್ವವಿಲ್ಲದೆ ಅನ್ನ ತಿನ್ನುವುದು ಏಕೆ ತ್ಯಾಗ ಮಾಡಬೇಕು ಎಂದು ಕಲಿತೆವು. ನಮ್ಮ ಜೀವನದಲ್ಲಿ ಸುಖ, ಆರೋಗ್ಯ, ಶಾಂತಿ ನೆಲೆಸಿರಲು ನಾವು ಯಾವಾಗಲೂ ಧರ್ಮಗ್ರಂಥಗಳಲ್ಲಿ ಹೇಳಿರುವ ಮರ್ಯಾದೆಗಳನ್ನು ಪಾಲಿಸುತ್ತಾ ಪವಿತ್ರವಾದ ನಡತೆಯನ್ನು ರೂಢಿಸಿಕೊಳ್ಳಬೇಕು. ಈ ರೀತಿ ಯಮಧರ್ಮರಾಜ ಚಿತ್ರಗುಪ್ತನಿಗೆ ಅತ್ಯಂತ ಮುಖ್ಯವಾದ ಜ್ಞಾನವನ್ನು ನೀಡಿದರು. ನಿಮ್ಗೆ ಈ ಕತೆ ಇಷ್ಟವಾಯಿತು ಎಂದು ಆಶಿಸುತ್ತೇನೆ. ಕತೆ ಹೇಗನಿಸಿತು ಎಂದು ಕಾಮೆಂಟ್ ಮಾಡಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ಗಳಲ್ಲಿ ಜೈ ಶ್ರೀ ಕೃಷ್ಣ ಜಯ ಧರ್ಮರಾಜ್ ಎಂದು ತಪ್ಪದೇ ಬರೆಯಿರಿ. ಹಾಗೆಯೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.